ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸ್ YTI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು IC555 ಅಪ್ಲಿಕೇಶನ್ಸ್ ಬಗ್ಗೆ ನೋಡೋಣ. ನಿನ್ನೆ ಏನು ನೋಡಿದ್ವಿ ಅಂದರೆ ಸ್ಟೇಬಲ್ ಮೊನೋಸ್ಟೇಬಲ್ ಎಲ್ಲ ನೋಡಿದ್ವಿ. ಅವು ಎರಡೂ ಅಪ್ಲಿಕೇಶನ್ಸ್ ಆಫ್ IC555. ಇನ್ನು ಉಳಿದಿದ್ದ ಕೆಲವೊಂದು ಅಪ್ಲಿಕೇಶನ್ಗಳನ್ನು ಈ ಒಂದು ವಿಡಿಯೋ ಅಲ್ಲಿ ನೋಡೋಣ. D1 ಟಾಪಿಕ್ ಬಂದು ಟೈಮರ್ ಸರ್ಕ್ಯೂಟ್ಸ್ ಚಾಪ್ಟರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಹಾಗೂ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವ್ರಿಗೆ ಇರುತ್ತೆ. ಸೊ ಈ ಒಂದು ವಿಡಿಯೋ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ನೋಡೋದಾದ್ರೆ IC555 ಆಸ್ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್. ನಾವು 3 ಟೈಪ್ಸ್ ಆಫ್ ಮಲ್ಟಿವೈಬ್ರೇಟರ್ಸ್ ಇದೆ ಅನ್ನೋದನ್ನ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಅಸ್ಟೇಬಲ್, ಮೊನೋಸ್ಟೇಬಲ್ ಅಂಡ್ ಬೈಸ್ಟೇಬಲ್. ಸೊ ನಿನ್ನಿನ ವಿಡಿಯೋ ಅಲ್ಲಿ ಅಸ್ಟೇಬಲ್ ಅಂಡ್ ಮೊನೋಸ್ಟೇಬಲ್ ನೋಡಿದ್ವಿ. ಈ ಒಂದು ವಿಡಿಯೋ ಅಲ್ಲಿ ಬೈಸ್ಟೇಬಲ್ ಅನ್ನು ನೋಡೋಣ. ಅಂಡ್ IC555 ಆಸ್ ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್ ಅಂಡ್ IC555 ಆಸ್ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್. ಸೊ ಇವು ಮೂರನ್ನ ಇದ್ರಲ್ಲಿ ನೋಡೋಣ. ಮುಂದೆ ನೋಡೋದಾದ್ರೆ bistable multivibrator. So a bistable multivibrator has two stable states. The circuit stays in any one of the two stable states and it continues in that state unless an external trigger pulse is given. So ಇದರಲ್ಲಿ ಅಸ್ಟೇಬಲ್ ಅಲ್ಲಿ ಯಾವುದು ಒಂದು ಸ್ಟೇಟ್ ಅಲ್ಲಿನೂ ಅದು ಸ್ಟೇಬಲ್ ಆಗಿ ಇರಲ್ಲ, ಅದನ್ನ ಅಸ್ಟೇಬಲ್ ಅಂತ ಹೇಳ್ತೀವಿ. ಮೋನೋಸ್ಟೇಬಲ್ ಅಂದ್ರೆ ಏನು, ಒಂದು ಸ್ಟೇಟ್ ಅಲ್ಲಿ ನಮಗೆ ಸ್ಟೇಬಲ್ ಆಗಿರುತ್ತೆ ಅಂಡ್ ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ನಾವು ಅಪ್ಲೈ ಮಾಡೋ ತನಕನೂ ಒಂದೇ ಸ್ಟೇಟ್ ಅಲ್ಲಿ ಸ್ಟೇಬಲ್ ಆಗಿರುತ್ತೆ. ಆದ್ರೆ ಇಲ್ಲಿ ಎರಡು ಸ್ಟೇಬಲ್ ಸ್ಟೇಟ್ಸ್ ಇರ್ತವೆ ಅಂಡ್ ಒಂದು ಆನ್ ಸ್ಟೇಟಿಗೆ ಒಂದು ಆಫ್ ಸ್ಟೇಟಿಗೆ ಒಂದು ಮಲ್ಟಿವೈಬ್ರೇಟರ್ ಅನ್ನ ಟರ್ನ್ ಮಾಡೋದಕ್ಕೆ ಎರಡು ಟ್ರಿಗರ್ ಪಲ್ಸ್ಗಳು ಬೇಕಾಗ್ತವೆ. ಅನ್ಲೆಸ್ ನಾವು ಇವಾಗ ಫಾರ್ ಎಕ್ಸಾಂಪಲ್ ಹೈ ಸ್ಟೇಟ್ ಅಲ್ಲಿ ಇತ್ತು, ಅದೇ ಸ್ಟೇಟ್ ಅಲ್ಲಿ ಯಾವಾಗ ತನಕ ಇರುತ್ತೆ ಅಂತಂದ್ರೆ ಅಂಟಿಲ್ ನಾವು ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅಪ್ಲೈ ಮಾಡೋ ತನಕನು. ಸೊ ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅಪ್ಲೈ ಮಾಡಿದ್ಮೇಲೆ ಲೋ ಸ್ಟೇಟಿಗೆ ಹೋಗುತ್ತೆ. ಲೋ ಸ್ಟೇಟ್ ಅಲ್ಲಿ ಯಾವಾಗ ತನಕ ಇರುತ್ತೆ, ಮತ್ತೆ ನಾವು ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅಪ್ಲೈ ಮಾಡೋ ತನಕನು. ಸೊ ಒನ್ಸ್ ಅಗೇನ್ ನಾವು ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ಮತ್ತೆ ಹೈ ಸ್ಟೇಟ್ಗೆ ಹೋಗುತ್ತೆ. ಸೊ ಈ ರೀತಿ ಒಂದು ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ ಇರುತ್ತೆ. ಎರಡೂ ಸ್ಟೇಬಲ್ ಸ್ಟೇಟ್ಸ್ ಇರ್ತವೆ, ಆದ್ರೆ ಆ ಸ್ಟೇಬಲ್ ಸ್ಟೇಟ್ಸ್ ಅಲ್ಲಿ ಎಕ್ಸ್ಚೇಂಜ್ ಮಾಡೋದಕ್ಕೆ ನಾವು ಅಡಿಷನಲ್ ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅನ್ನ ಅಪ್ಲೈ ಮಾಡಬೇಕು. ಸೊ ದಿಸ್ ಮಲ್ಟಿವೈಬ್ರೇಟರ್ ಈಸ್ ಆಲ್ಸೋ ನೋನ್ ಆಸ್ ಫ್ಲಿಪ್ ಫ್ಲಾಪ್ because due to applied trigger pulses, multivibrator flips from one stable state to another. ಸೊ ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಮಲ್ಟಿವೈಬ್ರೇಟರ್ ಅನ್ನ ನಾವು ಫ್ಲಿಪ್ ಫ್ಲಾಪ್ ಮಲ್ಟಿವೈಬ್ರೇಟರ್ ಅಂತಾನೂ ಕರಿತೀವಿ. ಎದಕ್ಕೆ ಅಂತಂದ್ರೆ ನಾವು ಯಾವಾಗಾದ್ರೆ ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಕೊಡ್ತೀವಿ, ಒನ್ ಸ್ಟೇಟ್ ಟು ಎನದರ್ ಸ್ಟೇಟ್ ಅದೇನಾಗತ್ತೆ, ಟ್ರಿಗರ್ ಆಗತ್ತೆ ಅಥವಾ ಫ್ಲಿಪ್ ಆಗತ್ತೆ. ಅದರಿಂದ ಇದನ್ನ ಫ್ಲಿಪ್ ಫ್ಲಾಪ್ ಮಲ್ಟಿವೈಬ್ರೇಟರ್ ಅಂತಾನೂ ಕರಿತೀವಿ. As bistable multivibrators have two stable states, they are more commonly known as latches and flip-flops for use in sequential type circuits. So ಇವನ್ನ most common ಆಗಿ latches ಅಥವಾ flip-flops ಅಂತಾನೂ ಕರಿತೀವಿ, ಬಿಕಾಸ್ ಇದರಲ್ಲಿ ಎರಡು stable states ಇರೋದ್ರಿಂದ. ಅಂಡ್ ಇದನ್ನ ಬಂದು ನಾವು ಮೋಸ್ಟ್ಲಿ ಸೀಕ್ವೆನ್ಷಿಯಲ್ ಟೈಪ್ ಸರ್ಕ್ಯೂಟ್ಸ್ ಏನಿರ್ತವೆ, ಒಂದ್ರ ನಂತರ ಒಂದು ಸೀಕ್ವೆನ್ಷಿಯಲಿ ನಮಗೆ ಔಟ್ಪುಟ್ ಆಪ್ಟೇನ್ ಆಗಬೇಕು ಅನ್ನುವಂತಹ ಸರ್ಕ್ಯೂಟ್ಗಳಲ್ಲಿ ಇದನ್ನ ಬಳಕೆ ಮಾಡ್ತೀವಿ. ಸೊ ದ ಡಿಸ್ಕ್ರೀಟ್ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ ಇಸ್ ಅ two-state regenerative device constructed from two cross-coupled transistors operating as on-off transistor switches. ಸೊ ಇದು ಒಂದು ಡಿಸ್ಕ್ರೀಟ್ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ ಅಂತ ಹೇಳ್ತೀವಿ. ರೀಜನರೇಟಿವ್ ಆಗದೆ ಇರುವಂತಹ ಡಿವೈಸ್. ಸೊ ಪಾಸಿಟಿವ್ ಬಂತು ಮತ್ತೆ ಅಗೇನ್ ಪಾಸಿಟಿವ್ ಜನರೇಟ್ ಆಗಲ್ಲ. ಸೊ ಒಂದೇ ಸ್ಟೇಟ್ ಅಗೇನ್ ಅಂಡ್ ಅಗೇನ್ ರೀಜನರೇಟ್ ಆಗಲ್ಲ. ಸೊ ಅಂಡ್ ಆಲ್ಸೋ ಇದನ್ನ ಬಂದು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದ್ರೆ, ಎರಡು ಟ್ರಾನ್ಸಿಸ್ಟರ್ಗಳು ಯಾವಾದ್ರೆ ಸ್ವಿಚ್ ತರ ವರ್ಕ್ ಆಗ್ತವೆ, ಆ ಒಂದು ಟ್ರಾನ್ಸಿಸ್ಟರ್ಗಳು ಕ್ರಾಸ್ ಕಪಲ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. So in each of the two states, one of the transistor is cut off while the other transistor is in saturation. This means that the bistable circuit is capable of remaining
indefinitely in either stable state. ಸೊ ಏನು ಹೇಳ್ತಾ ಇದ್ರೆ ಇಲ್ಲಿ ಎರಡು ಸ್ಟೇಟ್ಸ್ ಇದಾವೆ, ಎರಡು ಟ್ರಾನ್ಸಿಸ್ಟರ್ಗಳು ಇಲ್ಲೇನು ಸ್ವಿಚ್ ಕೊಟ್ಟಿದ್ದಾರೆ ನೋಡ್ರಿ ಸರ್ಕ್ಯೂಟ್ ಅಲ್ಲಿ, ಈ ಸ್ವಿಚ್ ಮುಖಾಂತರ ಕನೆಕ್ಟ್ ಆಗತ್ತೆ. ಕನೆಕ್ಟ್ ಆಗಿರುವಂತಹ ಸ್ವಿಚ್ ನಮಗೆ ಏನಾಗುತ್ತೆ, ಇವಾಗ ನೋಡ್ರಿ Q1 ಟ್ರಾನ್ಸಿಸ್ಟರ್ಗೆ ಕನೆಕ್ಟ್ ಆಗಿದೆ. ಈ ರೀತಿ ಕನೆಕ್ಟ್ ಆಗಿದವಾಗ ಈ ಬೇಸ್ ಆಫ್ ದಟ್ Q1 ಟ್ರಾನ್ಸಿಸ್ಟರ್ ವಿಲ್ ಬಿ ಕನೆಕ್ಟೆಡ್ ಟು VCC. ಓಕೆ, ಆ VCC ಕನೆಕ್ಟ್ ಆಗಿದ್ದವಾಗ ಏನಾಗುತ್ತೆ, ಟ್ರಾನ್ಸಿಸ್ಟರ್ Q1 ಆಪರೇಟಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂಡ್ ಟ್ರಾನ್ಸಿಸ್ಟರ್ Q2 ಬಂದು ನಾನ್ ಆಪರೇಟಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ, ಅಂದ್ರೆ ಕಟ್ ಆಫ್ ಸ್ಟೇಜ್ ಅಲ್ಲಿ. ಸೊ ಈ ರೀತಿ ಈ ಸ್ವಿಚ್ ಅನ್ನ ಆ ಕಡೆ ಈ ಕಡೆ ಟಾಗಲ್ ಮಾಡೋದ್ರ ಮುಖಾಂತರ ನಮಗೆ ಒಂದು ಟ್ರಾನ್ಸಿಸ್ಟರ್ ಆನ್ ಸ್ಟೇಟ್ ಇರುತ್ತೆ, ಇನ್ನೊಂದು ಆಫ್ ಸ್ಟೇಟ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಈ ರೀತಿ ನಮ್ಗೆ ಎರಡು ಏನು ಸ್ಟೇಟ್ಸ್ ಇರ್ತವೆ, ಆನ್ ಆಫ್ ಅನ್ನುವಂಥದ್ದು ಜನರೇಟ್ ಆಗ್ತವೆ. To each the bistable over from one state to another state to the other, the bistable circuit requires a suitable trigger pulse, and to go through a full cycle 2 trigger pulses, one for each stage, are required. As I have explained you, ಏನಾಗಬೇಕು, ಎರಡು ಸ್ಟೇಟ್ಗಳು ಅಂದ್ರೆ ಒಂದು ಫುಲ್ ಸೈಕಲ್, ಒಂದು ಪಾಸಿಟಿವ್ ಅಂಡ್ ಒಂದು ನೆಗೆಟಿವ್ ಸೈಕಲ್ ಬರಬೇಕು ಅಂತಂದ್ರೆ ಇಲ್ಲಿ ನಮಗೆ ಎರಡು ಸ್ಟೇಟ್ಗಳಲ್ಲಿ ಅಂದ್ರೆ ಎರಡು ಟ್ರಿಗರ್ ಪಲ್ಸಸ್ ಅಪ್ಲೈ ಮಾಡೋದ್ರ ಮುಖಾಂತರ ನಮಗೆ ಫುಲ್ ಸೈಕಲ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ಒಂದೊಂದು ಸ್ಟೇಜಿಗೆ ಒಂದು ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ದಿಸ್ ಇಸ್ ದ ಸರ್ಕ್ಯೂಟ್. ನೋಡ್ರಿ, ಇಲ್ಲಿ ಎರಡು ಟ್ರಾನ್ಸಿಸ್ಟರ್ಸ್ ಗಳನ್ನ ಕ್ರಾಸ್ ಕಪಲ್ ಮಾಡಿದ್ದಾರೆ, ಹಾಗೂ ಆ ಸ್ವಿಚ್ ಮುಖಾಂತರ ಒಂದು ಟ್ರಾನ್ಸಿಸ್ಟರ್ ಆನ್ ಅಂಡ್ ಒಂದು ಟ್ರಾನ್ಸಿಸ್ಟರ್ ಆಫ್ ಇರುತ್ತೆ. ಈ ರೀತಿ ವರ್ಕಿಂಗ್ ಅಲ್ಲಿ ಒಂದು ನಂತರ ಒಂದು ನಮಗೆ ವರ್ಕಿಂಗ್ ಆಗತ್ತೆ. ಒಂದು ಟ್ರಾನ್ಸಿಸ್ಟರ್ ಅಲ್ಲಿ ಒಂದು ಸ್ಟೇಟ್ ಜನರೇಟ್ ಆದ್ರೆ ಸೆಕೆಂಡ್ ಟ್ರಾನ್ಸಿಸ್ಟರ್ ಅಲ್ಲಿ ಇನ್ನೊಂದು ಸ್ಟೇಟ್ ಜನರೇಟ್ ಆಗುತ್ತೆ. ಸೊ ಈ ರೀತಿ ಎಲ್ಲ ವರ್ಕಿಂಗ್ ಇರುತ್ತೆ ಇದ್ರದ್ದು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡೋದಾದ್ರೆ IC 555 ಆಸ್ VCO ಮೀನ್ಸ್ ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್. ಸೊ ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್ ನಮಗೆ ಹೆಸರಲ್ಲೇ ಗೊತ್ತಾಗ್ತಾ ಇರೋದು ಔಟ್ಪುಟ್ ವೋಲ್ಟೇಜ್ ಅನ್ನ ಕಂಟ್ರೋಲ್, ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ ಮಾಡುವಂತಹ ಒಂದು ಆಸಿಲೇಟರ್, ಕಂಟ್ರೋಲ್ ಮಾಡಿ ಆಸಿಲೇಟರ್ ಜನರೇಟ್ ಮಾಡುತ್ತೆ. So a voltage controlled oscillator is an oscillator with an output signal whose output can be varied over a range which is controlled by the DC input. By the input DC voltage. So voltage controlled oscillator ಅನ್ನುವಂಥದ್ದು ಒಂದು ಆಸಿಲೇಟರ್ ಯಾವುದರ ಔಟ್ಪುಟ್ ಸಿಗ್ನಲ್ ಆದರೆ ವೇರಿ ಮಾಡ್ಕೋಬಹುದು, ತುಂಬ ಓವರ್ ಡಿಫ್ರೆಂಟ್ ರೇಂಜ್ ಆಫ್ ವೋಲ್ಟೇಜಸ್ ಅಲ್ಲಿ ನಾವು ವೇರಿ ಮಾಡ್ಕೋಬಹುದು. ಅಂಡ್ ಇದು ಯಾವ ರೀತಿ ಕಂಟ್ರೋಲ್ ಆಗುತ್ತೆ, ನಾವು ಇನ್ಪುಟ್ DC ವೋಲ್ಟೇಜ್ ಏನು ಅಪ್ಲೈ ಮಾಡ್ತೀವಲ್ಲ ಅದರಿಂದ ನಾವು ಔಟ್ಪುಟ್ ವೋಲ್ಟೇಜ್ ಅನ್ನ ಕಂಟ್ರೋಲ್ ಮಾಡ್ಕೋಬಹುದು. ಇಟ್ ಈಸ್ ಅನ್ ಆಸಿಲೇಟರ್ whose output frequency is directly related to the voltage at its input. ಸೊ ಏನ್ ಹೇಳ್ತಾ ಇದ್ದಾರೆ, ಇದು ಒಂದು ಆಸಿಲೇಟರ್ ಯಾವುದರ ಔಟ್ಪುಟ್ ಫ್ರೀಕ್ವೆನ್ಸಿ ಇರುತ್ತಲ್ಲ ದಟ್ ವಿಲ್ ಬಿ ಡೈರೆಕ್ಟ್ಲಿ ರಿಲೇಟೆಡ್ ಇನ್ಪುಟ್ ಫ್ರೀಕ್ವೆನ್ಸಿ ಅಥವಾ ವೋಲ್ಟೇಜ್ಗೆ, ವೋಲ್ಟೇಜ್ ಎಟ್ ದ ಇನ್ಪುಟ್ ಏನಿರುತ್ತೆ, ಇನ್ಪುಟ್ ಅಲ್ಲಿ ಏನು ವೋಲ್ಟೇಜ್ ಇರುತ್ತೆ ಅದಕ್ಕೆ ಇದರ ಔಟ್ಪುಟ್ ಫ್ರೀಕ್ವೆನ್ಸಿ ಏನಿದೆ ಅದು ಡೈರೆಕ್ಟ್ಲಿ ರಿಲೇಟ್ ಇರುತ್ತೆ. ಸೊ ದ ಆಸಿಲೇಷನ್ ಫ್ರೀಕ್ವೆನ್ಸಿ ವೇರೀಸ್ ಫ್ರಮ್ ಫ್ಯೂ ಹರ್ಟ್ಸ್ ಟು 100 GHz. ಈ ಒಂದು ಆಸಿಲೇಷನ್ ಫ್ರೀಕ್ವೆನ್ಸಿ ಇದು ಆಸಿಲೇಷನ್ಸ್ ನ ಫ್ರೀಕ್ವೆನ್ಸಿ ಏನಾಗುತ್ತೆ, ವೇರಿ ಆಗತ್ತೆ. ಅಲ್ಲಿಂದ ಫ್ಯೂ ಹರ್ಟ್ಸ್ ಇಂದ ಹಿಡಿದು 100 GHz ತನಕನೂ ನಾವು ಇದನ್ನ ವೇರಿ ಮಾಡ್ಕೋಬಹುದು. ಸೊ ಬೈ ವೇರಿಯಿಂಗ್ ದ input DC voltage, the output frequency of the signal produced is adjusted. ಯಾವ ರೀತಿ ಇದನ್ನ ನಾವು ವೇರಿ ಮಾಡ್ಕೋಬಹುದು ಅಂದ್ರೆ ಔಟ್ಪುಟ್ ಫ್ರೀಕ್ವೆನ್ಸಿನ ವೇರಿ ಮಾಡುವಂಥದ್ದು ನಾವು ಇನ್ಪುಟ್ DC ವೋಲ್ಟೇಜ್ ಏನು ಅಪ್ಲೈ ಮಾಡಿರ್ತೀವಲ್ಲ ಅದನ್ನ ವೇರಿ ಮಾಡೋದ್ರ ಮುಖಾಂತರ ನಾವು ಔಟ್ಪುಟ್ ಸಿಗ್ನಲ್ ಏನು ಪ್ರೊಡ್ಯೂಸ್ ಆಗತ್ತೆ ಅದರ ಫ್ರೀಕ್ವೆನ್ಸಿಯನ್ನು ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನಿದ್ರ ಅಪ್ಲಿಕೇಶನ್ಸ್ ನೋಡೋದಾದ್ರೆ
ಎಲೆಕ್ಟ್ರಾನಿಕ್ ಜಾಮಿಂಗ್ ಎಕ್ವಿಪ್ಮೆಂಟ್ಸ್, ಇನ್ನು ಸೆಲ್ ಫೋನ್ ಜಾಮರ್ಸು ಇಂಥವೆಲ್ಲ ಇರ್ತಾವಲ್ಲ, ಅಂತಹ ಜಾಮಿಂಗ್ ಎಕ್ವಿಪ್ಮೆಂಟ್ಸ್ ಏನಿರ್ತವೆ ಅಂಥದ್ರಲ್ಲಿ ಯೂಸ್ ಮಾಡ್ತೀವಿ. ಫಂಕ್ಷನ್ ಜನರೇಟರಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಫಾರ್ ಪ್ರೊಡಕ್ಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಾಯ್ಸಸ್. ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಅನ್ನ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಅಲ್ಲಿ ಸೌಂಡ್ಸ್ಗಳನ್ನ, ನಾಯ್ಸ್ ಅನ್ನ ಜನರೇಟ್ ಮಾಡೋದಕ್ಕೆ ಈ ಒಂದು ಸರ್ಕ್ಯೂಟ್ ಅನ್ನ ಬಳಕೆ ಮಾಡ್ತೀವಿ. ಅಂಡ್ ಫೇಸ್ ಲಾಕ್ಡ್ ಲೂಪ್ ಸರ್ಕ್ಯೂಟ್ಸ್ ಅಲ್ಲಿ ಅಂಡ್ ಫ್ರೀಕ್ವೆನ್ಸಿ ಸಿಂಥಸೈಸರ್ಸ್ ಯೂಸ್ಡ್ ಇನ್ ಕಮ್ಯುನಿಕೇಶನ್ ಸರ್ಕ್ಯೂಟ್ಸ್. ಕಮ್ಯುನಿಕೇಶನ್ ಸರ್ಕ್ಯೂಟ್ಸ್ ಅಲ್ಲಿ ಯೂಸ್ ಮಾಡುವಂತಹ ಫ್ರೀಕ್ವೆನ್ಸಿ ಸಿಂಥಸೈಸರ್ ಸರ್ಕ್ಯೂಟ್ಸ್ ಅಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಸೊ ಇದು ಅಪ್ಲಿಕೇಶನ್ಸ್ ಆಯ್ತು. ಇವಾಗ ವರ್ಕಿಂಗ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ವರ್ಕಿಂಗ್ ಆಫ್ VCO. ಇನ್ ದಿಸ್ ಸರ್ಕ್ಯೂಟ್, trigger terminal pin number 2 and threshold terminal pin number 6 are short circuited. ಈ ಒಂದು ಸರ್ಕ್ಯೂಟ್ ಅಲ್ಲಿ pin number 2 and pin number 6 ನೋಡ್ರಿ, ಇಲ್ಲಿ pin number 2 and pin number 6 ಎರಡು ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತಾರೆ. And now the frequency generated by the circuit can be varied by varying the voltage supplied at pin number 7 between plus 5 volts to plus 20 volts. ಈ ಒಂದು ಸರ್ಕ್ಯೂಟ್ಗೆ ನಾವು ಎಷ್ಟು ಇನ್ಪುಟ್ ಅನ್ನು ಕೊಡ್ಬೋದು, ಪ್ಲಸ್ 5 volts ಇಂದ ಪ್ಲಸ್ 20 volts ತನಕನೂ ಇನ್ಪುಟ್ ಅನ್ನು ವೇರಿ ಮಾಡೋದ್ರ ಮುಖಾಂತರ ಔಟ್ಪುಟ್ ಫ್ರೀಕ್ವೆನ್ಸಿ ಏನು ಜನರೇಟ್ ಆಗುತ್ತೆ ಈ ಒಂದು ಸರ್ಕ್ಯೂಟ್ ಇಂದ ಅದನ್ನು ನಾವು ವೇರಿ ಮಾಡ್ಕೋಬಹುದು. And this fact can be varied by using a verified by using a CRO. ಈ ಒಂದು ವೇರಿಯೇಷನ್ಸ್ ಏನಿರುತ್ತೆ ಅಂದ್ರೆ ನಾವು ಇನ್ಪುಟ್ ವೇರಿ ಮಾಡ್ತಾ ಇರಬೇಕಾದ್ರೆ ಔಟ್ಪುಟ್ ವೇರಿ ಆಗುವಂತಹ, ಔಟ್ಪುಟ್ ಫ್ರೀಕ್ವೆನ್ಸಿ ವೇರಿ ಆಗುವಂತಹ ವೇರಿಯೇಷನ್ಸ್ ಏನಿರ್ತವೆ ಅದನ್ನ ನಾವು CRO ಅಲ್ಲಿ ನಾವು ವೆರಿಫೈ ಮಾಡ್ಕೋಬಹುದು. ಅಂಡ್ ಅ ಕರ್ವ್ ಕ್ಯಾನ್ ಬಿ ಪ್ಲಾಟೆಡ್ ಬಿಟ್ವೀನ್ ಅಪ್ಲೈಡ್ ವೋಲ್ಟೇಜ್ V ಅಂಡ್ ಜನರೇಟೆಡ್ ಫ್ರೀಕ್ವೆನ್ಸಿ F. ಅಂಡ್ ಒಂದು ಕರ್ವ್ ಅನ್ನು ನಾವು ಹಾಕಿದ್ರೆ ಅಪ್ಲೈಡ್ ವೋಲ್ಟೇಜ್ ಅಂಡ್ ಜನರೇಟೆಡ್ ಫ್ರೀಕ್ವೆನ್ಸಿ ಮಧ್ಯದಲ್ಲಿ ಒಂದು ಕರ್ವ್ ಅನ್ನ ಪ್ಲಾಟ್ ಮಾಡ್ಕೋಬಹುದು. ಅಂಡ್ ದಿಸ್ ಸರ್ಕ್ಯೂಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಆಸ್ ವೋಲ್ಟೇಜ್ ಸೆನ್ಸರ್ ಸರ್ಕ್ಯೂಟ್ ಆಲ್ಸೋ. ಈ ಒಂದು ಸರ್ಕ್ಯೂಟ್ ಅನ್ನು ನಾವು ವೋಲ್ಟೇಜ್ ಸೆನ್ಸರ್ ಸರ್ಕ್ಯೂಟ್ ಆಗಿನೂ ನಾವು ಬಳಕೆ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ ಸರ್ಕ್ಯೂಟ್ ಪಿನ್ ನಂಬರ್ 2 and 6 ಏನು, ಪಿನ್ ನಂಬರ್ 2 ಬಂದು ಟ್ರಿಗರ್ ಪಿನ್ ಅಂಡ್ ಪಿನ್ ನಂಬರ್ 6 ಬಂದು ಥ್ರೆಶೋಲ್ಡ್ ಪಿನ್. ಇವೆರಡನ್ನು ಶಾರ್ಟ್ ಸರ್ಕ್ಯೂಟ್ ಅಂಡ್ ಔಟ್ಪುಟ್ ಬಂದು ಪಿನ್ ನಂಬರ್ 3 ಅಲ್ಲಿ ಪಿನ್ ನಂಬರ್ 4 and 8 ಶಾರ್ಟ್ ಮಾಡಿದ್ದಾರೆ ಅಂಡ್ ಇಟ್ಸ್ ಕನೆಕ್ಟೆಡ್ ಟು ಪ್ಲಸ್ VCC ಅಂಡ್ ಪಿನ್ ನಂಬರ್ 1 ಗ್ರೌಂಡ್. ಸೊ ಪಿನ್ ನಂಬರ್ 7 ಈ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಕನೆಕ್ಟ್ ಮಾಡಿದ್ದಾರೆ ಅಂಡ್ ಪಿನ್ ನಂಬರ್ 5 is connected to ವೇರಿಯೇಬಲ್ ಪೊಟೆನ್ಷಿಯೋಮೀಟರ್. ಈ ರೀತಿ ಒಂದು ಸರ್ಕ್ಯೂಟ್ ಅನ್ನು ನಾವು ಪ್ರೊಡ್ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ನೋಡೋದಾದ್ರೆ IC 555 as frequency divider. Though a ripple counter circuit is used as frequency divider circuit and it divides the frequency supply to its by a factor 2 to the power of n, where n is the number of flip-flops used in the counter. So though a ripple counter ಸರ್ಕ್ಯೂಟ್ ಅನ್ನ ನಾವು ಫ್ರೀಕ್ವೆನ್ಸಿ ಡಿವೈಡರ್ ಸರ್ಕ್ಯೂಟ್ ಆಗಿ ಬಳಕೆ ಮಾಡ್ಕೋಬಹುದು. ಅದರ ಔಟ್ಪುಟ್ ಹೇಗಿರುತ್ತೆ ಅಂತಂದ್ರೆ ಫ್ಯಾಕ್ಟರ್ ಆಫ್ 2 to the power of n ತರ ಇರುತ್ತೆ. ಅಂದ್ರೆ n ಅಂದ್ರೆ ಏನಿಲ್ಲಿ n is a number of flip-flops used in the counter. So it is a ripple counter. n should be an integer, that is a whole number. n ಅನ್ನೋದು ಹೋಲ್ ನಂಬರ್ ಆಗಿರುವಂತ, ಅಂದ್ರೆ ಅಷ್ಟು ನಂಬರ್ ಆಫ್ ಹೋಲ್ ನಂಬರ್ ಇರುವಂತಹ ಫ್ಲಿಪ್ ಫ್ಲಾಪ್ ಗಳನ್ನ ನಾವು ಬಳಕೆ ಮಾಡಬೇಕು. However, it is required to obtain a frequency division by any fractional numbers, then IC 555 based circuit can be used. ಬೇರೆ ಯಾವುದೇ ಒಂದು ಫ್ರಾಕ್ಷನಲ್ ನಂಬರ್ ಇಂದ ನಾವು ಇದನ್ನ ಬಳಕೆ ನಮಗೆ ಔಟ್ಪುಟ್ ಫ್ರೀಕ್ವೆನ್ಸಿ ಡಿವಿಷನ್ ಕ್ರಿಯೇಟ್ ಮಾಡಬೇಕು ಅಂತಂದವಾಗ 555 IC ಅನ್ನ ಬಳಕೆ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ ಈ ಸರ್ಕ್ಯೂಟ್ ಬಂದು ನಮಗೆ
555 IC ಫ್ರೀಕ್ವೆನ್ಸಿ ಡಿವೈಡರ್ ಸರ್ಕ್ಯೂಟ್ ಆಗಿರುತ್ತೆ. ಪಿನ್ ನಂಬರ್ 2 ಅಲ್ಲಿ ನಾವು ಟ್ರಿಗರ್ ಇನ್ಪುಟ್ ಸಪ್ಲೈ ಮಾಡ್ತೀವಿ. ಅಂಡ್ ಪಿನ್ ನಂಬರ್ 5 ಕೆಪಾಸಿಟರ್ 0.01 ಮೈಕ್ರೋಫ್ಯಾರಡ್ಸ್ ಕನೆಕ್ಟ್ ಇದೆ. ಪಿನ್ ನಂಬರ್ 7 and 6 ಶಾರ್ಟ್ ಅಂಡ್ 0.1 ಮೈಕ್ರೋಫ್ಯಾರಡ್ ಕನೆಕ್ಟ್ ಮಾಡಿದ್ದಾರೆ. ಪಿನ್ ನಂಬರ್ 3 ಬಂದು ಔಟ್ಪುಟ್ 4 and 8 ಶಾರ್ಟ್ ಮಾಡಿ RC ಕನೆಕ್ಟ್ ಮಾಡಿದರೆ R and C ಸರ್ಕ್ಯೂಟ್ ಅಂಡ್ ಆಲ್ಸೋ ಕನೆಕ್ಟೆಡ್ ಟು VCC. ಸೊ ಔಟ್ಪುಟ್ ಬಂದು ನಮಗೆ ಪಿನ್ ನಂಬರ್ 3 ಅಲ್ಲಿ ಬರುತ್ತೆ. So let us see how the working of frequency divider circuit IC 555 ಅನ್ನು ಯೂಸ್ ಮಾಡಿಕೊಂಡು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. In this circuit, reset terminal pin number 4 is not utilized and it is connected to VCC. Pin number 4 ಏನಿದೆ ಅಲ್ವಾ ಅದು ನಮಗೆ ರೀಸೆಟ್ ಟರ್ಮಿನಲ್. ಈ ಒಂದು ಸರ್ಕ್ಯೂಟ್ ಅಲ್ಲಿ ಪಿನ್ ನಂಬರ್ 4 ಅನ್ನೋಂಥದ್ದು ಬಳಕೆ ಮಾಡ್ಕೊಳ್ಳೋದಿಲ್ಲ, ಅದನ್ನ ಬಂದು VCC ಕನೆಕ್ಟ್ ಮಾಡ್ತೀವಿ. ಅಂಡ್ ಥ್ರೆಶೋಲ್ಡ್ ಟರ್ಮಿನಲ್ ಪಿನ್ ನಂಬರ್ 6 and discharge terminal pin number 7 together receives a power supply through 2.2 kilo ohms ರೆಸಿಸ್ಟರ್ RA. ಸೊ ಇಲ್ಲಿ ರೆಸಿಸ್ಟರ್ RA ಇಲ್ಲಿ ನೋಡಿ ಕೆಳಗಡೆ ಸೇಮ್ ಸರ್ಕ್ಯೂಟ್ ಅನ್ನು ಇಲ್ಲಿ ಹಾಕಿದ್ದೀನಿ. ಇಲ್ಲಿ RA ರೆಸಿಸ್ಟರ್ ಬಂದು 2.2 ಕಿಲೋ ಓಮ್ಸ್ ಇದೆ. ಯಾವ್ಯಾವ ಪಿನ್ ಇದರಿಂದ ನಮಗೆ ಸಪ್ಲೈ ವೋಲ್ಟೇಜ್ ಅನ್ನು ತಗೊಳ್ತವೆ? ಪಿನ್ ನಂಬರ್ 6 and 7. ಸೊ ಇಲ್ಲಿರುವಂತಹ ಪಿನ್ ನಂಬರ್ 6 and 7 ಎರಡಕ್ಕೂ RA ರೆಸಿಸ್ಟರ್ ಮುಖಾಂತರ VCC ವೋಲ್ಟೇಜ್ ಬರುತ್ತೆ. And a discharge capacitor of 0.1 microfarad is connected to pin number 7. Control voltage terminal pin number 5 is connected to a bypass capacitor of 0.01 microfarad. ಇಲ್ಲಿ 0.1 ಮೈಕ್ರೋಫ್ಯಾರಡ್ ಇರುವಂತಹ ಒಂದು ಕೆಪಾಸಿಟರ್ ಅನ್ನು ನಾವು ಡಿಸ್ಚಾರ್ಜ್ ಪಿನ್ನಿಗೆ ಕನೆಕ್ಟ್ ಮಾಡ್ತೀವಿ, ಅಂದ್ರೆ ಪಿನ್ ನಂಬರ್ 7. ಅಂಡ್ ಇಲ್ಲಿ ಇರುವಂತಹ 0.01 ಮೈಕ್ರೋಫ್ಯಾರಡ್ಸ್ ಕೆಪಾಸಿಟರ್ ಬಂದು ಪಿನ್ ನಂಬರ್ 5 ಕಂಟ್ರೋಲ್ ವೋಲ್ಟೇಜ್ ಪಿನ್ನಿಗೆ ಟರ್ಮಿನಲ್ಗೆ ನಾವು ಈ ಒಂದು ಬೈಪಾಸ್ ಕೆಪಾಸಿಟರ್ ಅನ್ನ ಕನೆಕ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ on applying plus 5 volt supply to VCC terminal and 10 kilohertz square pulse signal to the trigger terminal pin number 2, the circuit starts to function. ಈ ಸರ್ಕ್ಯೂಟ್ ಅನ್ನ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಪ್ಲಸ್ 5 ವೋಲ್ಟ್ ಸಪ್ಲೈ ಕೊಡಬೇಕು ಅಂಡ್ ಪಿನ್ ನಂಬರ್ 2ಗೆ ಟ್ರಿಗರ್ ವೋಲ್ಟೇಜ್ ಅನ್ನ ನಾವು ಸಪ್ಲೈ ಮಾಡಬೇಕು. ಸ್ಕ್ವಯರ್ ಪಲ್ಸ್ 10 ಕಿಲೋ ಹರ್ಟ್ಸಿನ ಸ್ಕ್ವಯರ್ ಪಲ್ಸ್ ಅನ್ನ ಟ್ರಿಗರ್ ಸಿಗ್ನಲ್ ಆಗಿ ನಾವು ಕೊಡ್ತೀವಿ. So the frequency obtained at the output terminal pin number 3 is a fraction of 10 kilohertz input. This fact can be verified by means of CRO. So ಈ ರೀತಿ ನಾವು ಅಪ್ಲೈ ಮಾಡಿದವಾಗ 10 kilohertz ಏನು ಅಪ್ಲೈ ಮಾಡಿದೀವಿ ಪಿನ್ ನಂಬರ್ 2 ಹತ್ರ ಟ್ರಿಗರ್ ಪಲ್ಸ್ ಸ್ಕ್ವಯರ್ ಪಲ್ಸ್, ಅದು ನಮಗೆ ಔಟ್ಪುಟ್ ಅಲ್ಲಿ ಬರೋಷ್ಟೊತ್ತಿಗೆ ಔಟ್ಪುಟ್ ಅಲ್ಲಿ ಏನು ಔಟ್ಪುಟ್ ಬರುತ್ತೆ? ಈ 10 ಕಿಲೋ ಹರ್ಟ್ಸ್ ಅಲ್ಲಿ ಫ್ರಾಕ್ಷನ್ ಸ್ಮಾಲ್ ಪಾರ್ಟ್ ಆಫ್ ಅಥವಾ ಫ್ರಾಕ್ಷನ್ ಆಫ್ 10 ಕಿಲೋ ಹರ್ಟ್ಸ್ ನಮಗೆ ಔಟ್ಪುಟ್ ಅಲ್ಲಿ ಸಿಗತ್ತೆ. ಅದು ಯಾವ ರೀತಿ ಎಷ್ಟು ಫ್ರಾಕ್ಷನ್ ಅಲ್ಲಿ ಬಂದಿದೆ ಔಟ್ಪುಟ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಎಷ್ಟು ನಂಬರ್ ಆಫ್ ಫ್ಲಿಪ್ ಫ್ಲಾಪ್ ಗಳನ್ನ ಈ ಒಂದು IC ಒಳಗಡೆ ಬಳಕೆ ಮಾಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಆ ಔಟ್ಪುಟ್ ಬಂದಿರುವಂತಹ ಫ್ರಾಕ್ಷನ್ ಔಟ್ಪುಟ್ ಏನಿದೆ ಅಲ್ವಾ, ಇನ್ಪುಟ್ 10 ಕಿಲೋ ಹರ್ಟ್ಸಿನ ಫ್ರಾಕ್ಷನ್ ಔಟ್ಪುಟ್ ಪಿನ್ ನಂಬರ್ 3 ಅಲ್ಲಿ, ಅದನ್ನ ನಾವು CRO ಕನೆಕ್ಟ್ ಮಾಡೋದ್ರ ಮುಖಾಂತರ ವೆರಿಫೈ ಮಾಡ್ಕೋಬಹುದು. ಅಂಡ್ ದ ಔಟ್ಪುಟ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಚೇಂಜ್ಡ್ by changing the values of resistor RA and capacitor C, that is RC circuit. ಸೊ ಈ ಒಂದು ಔಟ್ಪುಟ್ ಫ್ರೀಕ್ವೆನ್ಸಿ ಏನಿದೆ ಅದು ಎಷ್ಟು ನಂಬರ್ ಆಫ್ ಫ್ರಾಕ್ಷನ್ ನಮಗೆ ಔಟ್ಪುಟ್ ಬೇಕು ಅನ್ನೋದನ್ನ ನಾವು ವೇರಿ ಮಾಡ್ಕೋಬಹುದು. ಯಾವ ರೀತಿ ವೇರಿ ಮಾಡ್ಕೋಬಹುದು? ಇಲ್ಲಿರುವಂತಹ ರೆಸಿಸ್ಟರ್ RA ಹಾಗೂ ಕೆಪಾಸಿಟರ್ C, RC ಸರ್ಕ್ಯೂಟ್ ಏನಿದೆ ಈ ಒಂದು ಕೆಪಾಸಿಟರ್ ಅಂಡ್ ರೆಸಿಸ್ಟರ್ನ ವ್ಯಾಲ್ಯೂಸ್ ಅನ್ನ ಚೇಂಜ್ ಮಾಡೋದ್ರ ಮುಖಾಂತರ ನಾವು ವೇರಿ ಮಾಡ್ಕೋಬಹುದು ಔಟ್ಪುಟ್ ಫ್ರೀಕ್ವೆನ್ಸಿಯನ್ನ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ಏನಾದ್ರೂ ಡೌಟ್ಸ್ ಇದ್ದಲ್ಲಿ ನಮ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡ್ರಿ, ನಾನು ರಿಪ್ಲೈ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.
Please subscribe and press the bell icon for further notifications. Like and share the video. Thank you.